स्वागत है तमाम दर्शकों का SI91 न्यूज़ में। मैं आपका मेज़बान आबिद हुसैन इनामदार। ಬಹುಶಃ CNR ಬಗ್ಗೆ ನಮ್ಮ ಅಪ್ಪರು ಕೇಳಾಕತ್ತಿದ್ರು ಭಾಳ. ಏನು ನಿಮ್ಮ ಅಪ್ಪರ ಹೆಸರು ಏನಂದ್ರೆ ಕೇಳ್ತಾ ಇದ್ರು. ದಯಮಾಡಿ CNR ಬಗ್ಗೆ ಮೊನ್ನೆ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ನಿಮಗೆ ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ನಾವೆಲ್ಲ ಈಸ್ ದಿನ ಏನಂತಿದ್ವಿ, ನಮಗೆ ಡಿಮೋಷನ್ ಕೊಟ್ಟಾರ ಅಂತಿದ್ವಿ. ನಾವು ನೇಮಕಾತಿ ಆದಾಗ ಎಷ್ಟು ಗಂಟೆಗೆ ನೇಮಕಾತಿ ಆಗಿದ್ವಿ? 1ರಿಂದ 7. ಈಗ ಹೊಳ್ಳಿ 1ರಿಂದ 7 ಮಾಡಿಸಿದ್ವಿ. ಅದು ಭಾಳ ನಿಮ್ಮ ತಲೆ ಕ್ಲಿಯರ್ ಆಗಿರಲಿ. ನೀವೆಲ್ಲ ನಮಗೆ 8 ಯಾಕೆ ಮಾಡಿಸಿಲ್ಲ, GPT ಯಾಕೆ ಮಾಡಿಸಿಲ್ಲ? ನಾವು ನೇಮಕಾತಿ ಆಗಿದ್ದ 1ರಿಂದ 7ಕ್ಕೆ. ನೀವು ಮೊದಲು 1ರಿಂದ 7ಕ್ಕೆ ನೇಮಕಾತಿ ಆಗಿದ್ರೆ ಅಲ್ಲಿಂದ ನಿಮ್ಗೆ ಪ್ರಮೋಷನ್ ಅವೆನ್ಯೂ ಏನಿದ್ದು? ಯಾರು BA BEd BSc ಮುಗಿಸಿದ್ರಿ ಅಲ್ಲಿಂದ ಎಲ್ಲಿಗೆ ಹೋಗ್ತಿದ್ರಿ? ಖಂಡಿತವಾಗ್ಲೂ ಇನ್ನೊಂದು 2-3 ತಿಂಗಳಲ್ಲಿ ಹೈಸ್ಕೂಲು ಕೊಡಿಸ್ತೀವಿ. ಎರಡನೇದು, ನಾವು ಅಲ್ಲೇ 1ರಿಂದ 7 ಅಥವಾ 1ರಿಂದ 5 ಕಲಿಸೋರಿದ್ದವ್ರ ನಮ್ಮ ಸರ್ವಿಸ್ 20-25 ವರ್ಷ ಆದ್ರೆ ಅಲ್ಲಿಂದ ಏನು ಹಾಕಿದ್ದೀವಿ? ನಾವು ಹೆಡ್ ಮಾಸ್ಟರ್ ಹಾಕಿದ್ವಿ. ಹೆಡ್ ಮಾಸ್ಟರ್ ಕೊಡಿಸ್ತೀವಿ. ಅಂದಮ್ಯಾಗ ನಾವು ಮೊದಲು ಹೆಂಗಿದ್ದೀವಿ ಹಂಗೆ ಕೊಡಿಸ್ದಂಗೆ ಆಗಲ್ಲ. ಅದು ಕ್ಲಿಯರ್ ಆಗಿ ನಿಮ್ಮ ತಲೆ ಒಳಗಿರಲಿ. ನಾವು ಜೂನಿಯರ ಸೀನಿಯರ್ ನಮಗೆ ಅವ್ರನ್ನ ನಿಮ್ಮ ತಲೆ ಅಂದ್ರೆ ಭಾಳ ಯಾರ ಬಗ್ಗೆ ನಮಗೆ ಹಂಗೆ ಅನಿಸ್ತಲ್ಲ ಅಂತ ತಲೆಯಾಗಿ ಇಟ್ಕೋಬೇಡ, ಅವ್ನ ಸೈಡ್ ಇಟ್ಬೇಡ್ರಿ. ನೀವೇನಿದ್ರಿ ಮೊದಲು ನಿಮಗೆ ಏನು ಆಪ್ಷನ್ಗಳಿದ್ದು ಅವನ್ನೆಲ್ಲ ಕೊಡಿಸ್ತಕ್ಕಂಥ ಪ್ರಯತ್ನ ಪ್ರಾಮಾಣಿಕ ಮಾಡಾಕ್ತೀವಿ. ಆದರೂ ಇದು ಮುಂದುವರೆದು ನಮ್ಮಲ್ಲಿ ಯಾರು ಡಿಗ್ರಿ ಮುಗಿಸಿವಲ್ಲ ಸರ್, ಮತ್ತು ನಮಗೇನೂ ಕೊಡಲಿಲ್ಲ ಅಂತ ಪ್ರಶ್ನೆ ಇದ್ದೀವಿ. ಆ್ಯಕ್ಚುಲಿ ನಾವು ಮೊದಲು ಹೆಂಗಿದ್ವಿ ಹಂಗೆ ಮಾಡಿಸಿವಿ. ಅಲ್ಲಿಂದ ಪ್ರಮೋಷನ್ಸ್ ಹೆಂಗೆ ಹೋಗ್ಬೇಕು ಅದನ್ನು ಕೊಡ್ಸಾಕತ್ತೀವಿ. ಆದರೂ ಡಿಗ್ರಿ ಆದವ್ರಿಗೆ ಏನಾರ ಒಂದಿಷ್ಟು ಫೈನಾನ್ಷಿಯಲ್ ಬೆನಿಫಿಟ್ ಯಾವ ರೀತಿ ಕೊಡಿಸ್ಬೇಕಂತ ನಾವು ಪ್ರಿಪೇರ್ ಮಾಡಾಕತ್ತೀವಿ. ಅದು ಫೈಲ್ ಮುಂದುವರೆದೈತಿ, ಅದನ್ನು ಮಾಡಿಸ್ಕೊಡ್ತೀವಿ. ಎರಡನೇದು, ನಿಮಗೆ ಭಾಳ ನಲಿಕಲಿ ತ್ರಾಸ ಆಗ್ಲಿಕ್ಕತ್ತೈತಿ. ಇನ್ನೊಂದು ತಿಂಗಳು 2-3 ತಿಂಗಳೊಳಗೆ ಮುಂದಿನ ವರ್ಷದಿಂದ ಒಂದು 20,000 ಶಾಲೆಗೆ ನಲಿಕಲಿ ರದ್ದು ಮಾಡಿಸ್ತೀವಿ. ಮೊಟ್ಟೆ ರೇಟ್ ಹೆಚ್ಚಿಗೆ ಮಾಡಿಸ್ಬೇಕು. ಬರೋ ಬಜೆಟ್ನಾಗ ಮೊಟ್ಟೆ ರೇಟ್ ಹೆಚ್ಚಿಗೆ ಮಾಡಿಸ್ತೀವಿ. ನಿಮಗೆಲ್ಲ ಗೊತ್ತೈತಿ, ಇವೆಲ್ಲ ಆನ್ಲೈನ್ ಕೆಲಸಗಳು ಭಾಳ ಆಗ್ಯಾವು. ಅದಕ್ಕೆ 250ಕ್ಕಿಂತ ಹೆಚ್ಚು ಮಕ್ಕಳು ಶಾಲೆಗೆ ಒಂದು ಡಾಟಾ ಎಂಟ್ರಿ ಆಪ್ರೇಟರ್ ಕೊಡಿಸ್ಬೇಕು. ಅದನ್ನು ಕೊಡಿಸ್ತಕ್ಕಂಥ ಕೆಲಸ ಖಂಡಿತ ಮಾಡ್ತೀವಿ. ಮುಂದಿನ ವರ್ಷದಿಂದ ಸಾಧ್ಯ ಆದರೆ FLN, ಗಣಿತ ಗಣಕ, ಮರುಸಿಂಚನ ಇವನ್ ಎಲ್ಲವನ್ನ ಕಡಿಮೆ ಮಾಡಿಸಿ ಓನ್ಲಿ LBA ಮಾತ್ರ ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಮೋಸ್ಟ್ಲಿ ಇಷ್ಟಾದ್ರೂ ಸಮಾಧಾನ. ಈಗ ಏನಾರ ಡೌಟ್ ಇದ್ರೆ ಕೇಳ್ರಿ. CNR ಹೌದ್ರಿ. ಇಲ್ಲ ನೋಡ್ರಿ, ಟ್ರಾನ್ಸ್ಫರ್ ಅದ್ದೂ ಹೇಳ್ಬಿಡ್ತೀನಿ. ನೀವು ಮೊನ್ನೆ ಯಾರು ನೋಡಿರೇ ಇಲ್ಲೋ, ನಾನು ಹೆಚ್ಚುವರಿ 10,000 ಮಂದಿ ಹೆಚ್ಚುವರಿ ಆಗಿದ್ರು. ಎಲ್ಲರಿಗೂ GPT ಪೋಸ್ಟನ್ನು ಕೊಡ್ಸಿವಿ. ಅವತ್ತ ಕೆಲವು ಮಂದಿ ನಮ್ಮವ್ರ ಒಂದು ನಿಮಿಷ ಆರ್ಡರ್ನಾಗ ಇಲ್ರಿ. ಆರ್ಡರ್ನಾಗ ಈ CNR ಆದ್ಮೇಲೆ ನೀವು ಮೊದಲು 1 to 5th ಆಗಿದ್ದಕ್ಕೆ ಅವ್ನು ಕೊಡಾಕ ಟೆಕ್ನಿಕಲಿ ಸಮಸ್ಯೆ ಕೋರ್ಟಿಗೆ ಹೋಗಿದ್ರು. ಈಗ ಸರ್ಕಾರನ ನಿಮ್ಮನ್ನು 6ರಿಂದ 7 ಮಾಡೈತೆ ಅಂತಂದ್ರೆ ನೀವು ಡಿಗ್ರಿ ಯಾರ್ಯಾರು ಮುಗಿಸಿರಲ್ಲ ಒಂದು 23,000 ಜನ ಅವ್ರಿಗೆ ಹುದ್ದೆಗಳನ್ನ ಹೊಂದಾಣಿಕೆ ಮಾಡ್ತಾರೆ. ಭವಿಷ್ಯದಲ್ಲಿ ಅದನ್ನು ತಿದ್ದುಪಡಿ. ಸೀನಿಯಾರಿಟಿ ಏನು ತೊಂದರೆ? ಏನು ತೊಂದರೆ ಆಗಿರ್ತದೆ? ಈಗ 6 to 7 ಯಾವ ಸೀನಿಯಾರಿಟಿ ತೊಂದರೆ ನಾ ಹೇಳೋದು ನೋಡ್ರಿ. ಅದಕ್ಕೆ ನಮ್ಮವರು ಭಾಳ ಗೊಂದಲ ಮಾಡ್ತಾರೆ. ನೀವು ಮೊದಲು ಏನಿದ್ರೆ ಅದು ಆಗಿರಿ. ಅಲ್ಲಿಂದ ನೀವು ಎಲ್ಲಿಗೆ ಹೋಗ್ಬೇಕು? ಹೈಸ್ಕೂಲ್ಗೆ ಹೋಗ್ತೀರಿ. ನಿಮ್ಮದು ಪಟ್ಟಿ ಬರ್ತೈತಿ, ನೀವು ಹೋಗ್ತೀರಿ. ನೀವು HMಗೂ ನೀವು ಹೋಗ್ತೀರಿ. ಅವರು ನಮ್ಮ ಇಲಾಖೆಗೆ ಬಂದ ಮೇಲೆ ಅವ್ರಿಗೆ ಏನು ಕ್ವಾಲಿಫಿಕೇಶನ್ ಐತಿ ಅವ್ರೊಳಗೆ ಅವ್ರು ಹೋಗ್ತಾರೆ. ಅವರು ನೀವು ಕೂಡ್ಕೊಳ್ಳೋದು ಮಿಕ್ಸ್ ಮಾಡೋದು ತಲೆಗೆ ಇಟ್ಕೊಳಕ್ ಹೋಗ್ಬೇಡಿ. ಕ್ಲಿಯರ್ ಆಯ್ತಾ? ಇಷ್ಟು ಹುದ್ದೆದ ಬಗ್ಗೆ ಹೇಳಕತ್ತಾರ. ಮೊನ್ನೆ GPT ಕೊಡ್ಸಿ ನಮ್ಮವರ PhD ಅವ್ರು ನಿಮಗೆ ಗೊತ್ತಿರ್ಬೋದು. ಬರೀ ನೀವು ಡಿಗ್ರಿ ಮುಗಿಸಿದ್ರು 6ರಿಂದ 7 ಅಂತ ಆಗಕತ್ತಾರ್ರಿ ಅಂತ ಅನ್ನಕತ್ತಿರ್ಬೋದು. ನಮ್ಮವರ ಕೆಲವು PhD ಟೀಚರ್ಸು ಕೋರ್ಟಿಗೆ ಹೋದ್ರು. ಏನಂತೇಳಿ, ನಾವು ಡಿಗ್ರಿ ಮುಗಿಸಿ ನಮ್ಮನೆ 6ರಿಂದ 7 ಪಾಠ ಮಾಡಂತೀರಿ, ನಾವು 1ರಿಂದ 5 ಪಾಠ ಮಾಡ್ತೀವಿ ಅಂತಾರೆ ಅವ್ರು. ಆ ಕಾರಣಕ್ಕೆ ಸರ್ಕಾರ ನೀವು ಡಿಗ್ರಿ ಮುಗಿಸ್ಕೊಂಡ ನಿಮಗೂ ಅಲ್ಲಿ ಅವಕಾಶ ಮಾಡಿ ಕೊಡ್ತೀವಿ. ನಿಮ್ಗೆ ಕೇಳಿಸ್ ಇದು ಸಾಗರ ಈಗ ಪ್ರಮೋಷನ್ ಆಗ್ಯದ. ಈಗ TET ಗೊಂದಲ ನಡೆದಲ್ರಿ. TET ಬಗ್ಗೆನೂ ಕ್ಲಿಯರ್ ಆಗಿ ಹೇಳ್ತೀನಿ ನಿಮ್ಗೆ. ಇಡೀ ದೇಶದ ಇತಿಹಾಸದೊಳಗೆ ನಾವು ನಿಮಗೆ ಗೊತ್ತೈತಿ, 1 ತಿಂಗಳಿನೊಳಗೆ ಕ್ಯಾಬಿನೆಟಿಗೆ ತಂದು ಸುಪ್ರೀಂ ಕೋರ್ಟ್ ಫೈನಲ್ ಜಜ್ಮೆಂಟ್ ಬರೋ ಮಟ್ಟ ಈಗ TET ಏನು ಮಾಡಿಸಿವಿ? ವಿನಾಯಿತಿ ಮಾಡಿಸಿವಿ, ರದ್ದಲ್ಲಿ. ನಾವು ಸುಪ್ರೀಂ ಕೋರ್ಟ್ ಫೈನಲ್ ಜಜ್ಮೆಂಟ್ ಬರ್ಬೇಕು. ಇನ್ನೂ ಕೇಸ್ಗಳು ನಡೆದಾವ. ಇದು ಎಲ್ಲವನ್ನು ಮೀರಿ ಸೆಂಟ್ರಲ್ ಗೌರ್ಮೆಂಟ್
ಇದ್ದ ಟೀಚರ್ಸಿಗೆ TET ಬೇಡ ಅಂತ ಒಂದು ಅಮೆಂಡ್ಮೆಂಟ್ ತರಲಿಕ್ಕೂ ನಾವು ಟ್ರೈ ಮಾಡ್ಲಿಕ್ಕತ್ತೀವಿ. ಧರ್ಮೇಂದ್ರ ಪ್ರಧಾನ್ ಅದನ್ನು ಮಾಡೋ ಸಾಧ್ಯತೆ ಐತಿ. ಯಾರೂ TET ಬಗ್ಗೆ ಭಯ ಪಡೋ ಅವಶ್ಯಕತೆ ಇಲ್ಲ. ಏಕಾಏಕಿ 1 ಲಕ್ಷ ಜನ ನಾವು TET ಮುಗಿಸಿಲ್ಲ ನಮ್ಮ ನೌಕರಿ ತೆಗಿಯೋಕ್ಕಾಗತ್ತಂತೀರೇನ್ರಿ? ಆಗೋದಿಲ್ಲ. ದಯಮಾಡಿ ಯಾರೂ ಭಯ ಪಡೋ ಅವಶ್ಯಕತೆ ಇಲ್ಲ. ಆಯ್ತ್ರೆ? ಓಕೆ ಸರ್. ಆರೋಗ್ಯ ಸಂಜೀವಿನಿ ನೋಡ್ರಿ, ನಾನು ಮೂಲತಃ ಬೇಡ ಅಂತ ಹೇಳಿದ್ದೆ. ಯಾರು ಯೋಜನೆಗೆ ಒಳಪಡ್ತಾರ ಅವ್ರದ್ದು ಮಾತ್ರ ಬರೀ 350 ತೊಗೊಂಡ್ರೆ 500 ಕಂಟಿನ್ಯೂ ಮಾಡಬೇಕಾಗಿತ್ತು. ಇವತ್ತಿನ ಸಭೆಯಲ್ಲಿ ಡಿಟೇಲ್ ಆಗಿ ಮಾಡ್ತೀನಿ. ಮುಂದಿನ ತಿಂಗಳು ನಮ್ಮೊಂದು ಕಾರ್ಯಕಾರಿ ಸಭೆ ಕರಿತೀನಿ. ಏನೇನು ಲೋಪದೋಷಗಳದೋ ಅದನ್ನು ಇಂಗ್ಲೀಷಿಗೆ ತೊಗೊಂಡು ಹೋರಾಟಕ್ಕೆ ಹೋಗ್ತೀವಿ. ಆಯ್ತಾ? ಓಕೆ. ಎಸ್.